ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಗಿಡ ಚೆನ್ನಾಗಿ ಬೆಳಿಬೇಕು ಅಂತಿದ್ರೆ ಅಥವಾ ನೀವು ರೈತರಾಗಿದ್ದೀರಾ, ನಿಮ್ಮ ಬೆಳೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳಿಬೇಕು ಅಂತ ಇದ್ದರೆ ಅಂಥವರಿಗೆಲ್ಲ ಇವತ್ತಿನ ದಿನ ಕೆಲವು ಟಿಪ್ಸ್ ಕೊಡ್ತೀನಿ ನಾನು. ತುಂಬ ಜನ ಕೇಳಿದ್ದೀರಾ ಫಾರ್ಮರ್ಸು ನೀವು ಹೆಲ್ಪ್ ಮಾಡಿ ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೂ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ಅಭಿವೃದ್ಧಿಯಾಗಿ ನಿಮ್ಮ ಗಿಡಗಳನ್ನ ಬೆಳೆನ ಹೇಗೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯೋ ಥರ ಮಾಡೋದು ಅನ್ನೋದಕ್ಕೆ ಕೆಲವು ಟಿಪ್ಸ್ಗಳು ಕೊಡ್ತೀನಿ. ನಿಮಗೆ ಇಷ್ಟ ಇತ್ತು ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದೇ ಟಿಪ್ಸನ್ನು ಮನೆಯಲ್ಲಿ ಗಿಡ ಬೆಳೆಸ್ತೀವಲ್ಲ ನಾವು, ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಇದೇ ಥರ ಟಿಪ್ಸ್ ನಾನು ನಿಮ್ಗೇನು ಕೊಡ್ತೀನಿ ಇವತ್ತು, ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಗಿಡಗಳು ಬೆಳೆದಿದೆ. ಯಾಕಂದರೆ ನಿಮಗೆ ಗೊತ್ತು ನಾರ್ವೆನಲ್ಲಿ ತುಂಬ ಚಳಿ ಪ್ರದೇಶ ಅಂತ. ಆದರೂ ಕೂಡ ಇಲ್ಲಿ ಮಾವಿನ ಮರ ಬೆಳೆದಿದೆ, ನಮ್ಮಲ್ಲಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ, ಬ್ರಹ್ಮಕಮಲ ಬೆಳೆದಿದೆ, ಆಮೇಲೆ ಮನಿ ಪ್ಲ್ಯಾಂಟು, ಹೀಗೆ ದೊಡ್ಡಪತ್ರೆ ಸೊಪ್ಪು, ಬೇಸಿಲ್ಲು, ಈ ಥರ ಎಲ್ಲ ತುಂಬ ಗಿಡಗಳು ಚೆನ್ನಾಗಿ ಬೆಳೆದಿದೆ. ಸೊ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಟೆಕ್ನಿಕ್ಸ್ನ ನೀವು ಮಾಡ್ಬೋದು. ಫಸ್ಟ್ ಟೆಕ್ನಿಕ್ಕು ನಾನು ಹೇಳೋದು ಗ್ರಬೋವಾಯ್ ನಂಬರ್ಸ್ ಅಂತ. ಇದು ಸೂಪರಾಗಿ ವರ್ಕ್ ಆಗುತ್ತೆ. ನೀವು ಬೀಜಗಳು ತೊಗೊಂಡು ಬಂದಿರ್ತೀರಲ್ವ, ಸೊ ಆ ಬೀಜಗಳಿಗೆ ಈ ನಂಬರ್ನ, ಆ ಬೀಜಗಳಿರೋ ಚೀಲದ ಮೇಲೆ ಈ ನಂಬರ್ ಬರಿಬೋದು. ಈ ನಂಬರು 63870163 638701663. ಇದು ಗ್ರಬೋವಾಯ್ ನಂಬರ್ಸು. ಸೊ ಇದನ್ನು ನೀವು ನಿಮ್ಮ ಬೀಜಗಳು ತಂದಿರೋದು ಚೀಲ ಇರುತ್ತಲ್ಲ ಅದ್ರ ಮೇಲೆ ಬರಿಬೋದು. ಆಮೇಲಿಂದ ನೀವು ನೀರು ಹಾಕ್ತೀರಲ್ವಾ, ಸೊ ಅಲ್ಲೂ ಕೂಡ ಅದರ ನೀರಿಂದು ಟ್ಯಾಂಕಿಗೆ ಈ ಗ್ರಬೋವಾಯ್ ನಂಬರ್ನ ಬರೆದ್ಬಿಟ್ಟು ಕೂಡ ಅದು ಕೂಡ ಆ ಥರ ರೀತಿಯಲ್ಲೂ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಇವಾಗ ಅದಕ್ಕೆಲ್ಲ ಗಿಡಗಳಿಗೆ ಫರ್ಟಿಲೈಸರು ಆ ಥರ ಎಲ್ಲ ಹಾಕುವಾಗ ಅದಕ್ಕೂ ಕೂಡ ಈ ನಂಬರ್ಸ್ನ ಹೇಳಿಬಿಟ್ಟು ಚಾಂಟ್ ಮಾಡಿಬಿಟ್ಟು ಹಾಕ್ಬೋದು. ಇಲ್ಲ ಆ ಚೀಲದ ಮೇಲೆ ಈ ನಂಬರ್ ಬರೆದಿಟ್ಟು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲಿಂದ ನೀವು ಬೀಜ ತೊಗೊಂಡು ಬಂದಿರ್ತೀರ ಅಲ್ವಾ ಬೆಳೆ ಹಾಕೋಕ್ಕೆ ಮುಂಚೆ, ಸೊ ಆವಾಗ ಬೀಜನ ಕೈಯಲ್ಲಿ ಇಟ್ಕೊಂಡು ಒಂದು ಫ್ಯೂ ಮಿನಿಟ್ಸು ಮೆಡಿಟೇಟ್ ಮಾಡಿಬಿಟ್ಟು ಆಮೇಲಿಂದ ನೀವು ಹೇಳಿ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಿರೋದಕ್ಕೆ ನಮಗೆ ಅಂತಂದ್ಬಿಟ್ಟು. ಆಮೇಲಿಂದ ಆ ಭೂಮಿ ಇರುತ್ತಲ್ಲ, ಭೂಮಿ ಮೇಲಿರೋ ನೀವು ಆ ಸಾಯಿಲ್ನ ಕೂಡ ತಗೊಂಡು ಅದನ್ನು ಕೂಡ ಕೈನಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಬೆಳೆನ ನಮಗೆ ತಂದು ಕೊಟ್ಟಿರೋದಕ್ಕೆ ಅಂತ ಹೇಳಿ. ಆಮೇಲೆ ಸ್ವಿಚ್ ವರ್ಡ್ಸ್ ಇದೆ, ಗ್ರೋ, ಡಿವೈನ್, ಸನ್ರೈಸ್, ಗೋಲ್ಡನ್ ಅಂತ. ಸೊ ಇದನ್ನು ಹೇಳಿಬಿಟ್ಟು ನೀವು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಅದನ್ನು ಚಾಂಟ್ ಮಾಡಿ ಸಾಯಿಲ್ಲು ಮತ್ತು ಬೀಜ ಎರಡನ್ನು ಕೈಯಲ್ಲಿ ಇಟ್ಕೊಂಡು ಆಮೇಲೆ ಪ್ರತಿದಿನ ನೀವು ಬೆಳಗ್ಗೆ ನೀರು ಹಾಕುವಾಗ ಅಥವಾ ಫರ್ಟಿಲೈಸರ್ ಹಾಕುವಾಗ ಕೂಡ ಈ ಸ್ವಿಚ್ ವರ್ಡ್ಸನ್ನು ಹೇಳಿಬಿಟ್ಟು ಆಮೇಲೆ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಬೆಳೆ ಬೆಳೆದಿರೋದಕ್ಕೆ ಅಂತ ಹೇಳಿ ನೀವು ವಿಜುವಲೈಸ್ ಮಾಡಿ. ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಆಮೇಲೆ ಬೆಳಗ್ಗೆ ಎದ್ದೇಳಕ್ಕೆ ಮುಂಚೆ ನೀವು ಬೆಡ್ಡಲ್ಲಿರುವಾಗಲೇ ವಿಜುವಲೈಸ್ ಮಾಡಿ ನಿಮ್ಮ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ, ನಿಮಗೆ ಚೆನ್ನಾಗಿ ಅದರಿಂದ ದುಡ್ಡು ಬಂದಿದೆ ಅಂತ ಅಂದ್ಕೊಂಡು ಅದನ್ನೆಲ್ಲ ವಿಜುವಲೈಸ್ ಮಾಡಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಬೆಳೆ ಬೆಳೆದಿರೋದಕ್ಕೆ ಅಂತ ಹೇಳಿ. ಸೊ ಈ ಟೆಕ್ನಿಕ್ಕನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನೀವು ಇಂಡೈರೆಕ್ಟಾಗಿ ಭೂಮಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಆಮೇಲೆ ಇಂಡೈರೆಕ್ಟಾಗಿ ಬೀಜಗಳಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ನಿಮಗೆ ಬೆಳೆ ಕೊಟ್ಟಿರೋದಕ್ಕೆ ಅಂತ ಹೇಳಿ. ಆಮೇಲೆ ನೀರಿಗೆ, ಫರ್ಟಿಲೈಸರ್ಗೆ, ಎಲ್ಲದಕ್ಕೂ ಯಾಕಂದ್ರೆ ಅದೆಲ್ಲ ಇದ್ದರೆ ತಾನೇ ಬೆಳೆ ಚೆನ್ನಾಗಿ ಬೆಳೆಯೋದು. ಅದಕ್ಕೋಸ್ಕರ ನೀವು ಇದೆಲ್ಲದಕ್ಕೂ ನೀವು ಥ್ಯಾಂಕ್ಸು ಮೊದಲಿಂದನೇ ಹೇಳಿಬಿಟ್ಟು ಅದು ಬೆಳೆ ಚೆನ್ನಾಗಿ ಬೆಳೆಯೋ ಥರ, ನೀವು ಅಭಿವೃದ್ಧಿಯಾಗಿ ಬೆಳೆಯೋ ಥರ ಅದಕ್ಕೆ ಇವಾಗಿಂದನೇ ಬ್ಲೆಸ್ಸಿಂಗ್ಸು, ವಿಶಸ್ಸು ಎಲ್ಲ ತಿಳಿಸಿ ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಇದ್ದೀರ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಭೂಮಿನಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಆಮೇಲಿಂದ ದಿನ ನೀವು ಅಕಸ್ಮಾತ್ ನೀವು ನಿಮ್ಮ ಫಾರ್ಮ್ ಹತ್ರ ಹೋಗ್ತಾ ಇದ್ದೀರಾ ಅಂತಂದರೆ ಆವಾಗ ಆ ಫಾರ್ಮಿಗೆ ಹೇಳಿ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಚೆನ್ನಾಗಿ ಬೆಳೆದಿರೋದಕ್ಕೆ ಅಂತ ಹೇಳಿ ಒಳ್ಳೆ ಮಾತನ್ನು ಹೇಳಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ನಮ್ಮನೇಲಿ ನಾನು ಯಾವಾಗಲೂ ಗಿಡಗಳಿಗೆಲ್ಲ ಹೇಳ್ತಾ ಇರ್ತೀನಿ, ಇಷ್ಟು ಚೆನ್ನಾಗೆಲ್ಲ ಬೆಳೆದಿದ್ದೀರಾ, ಇಷ್ಟು ಚೆನ್ನಾಗಿದ್ದೀರಾ ನೀವು ಅಂತ ಅಂದ್ಕೊಂಡೆಲ್ಲ. ಸೊ ಹಾಗೆ ಅದು ಹೇಳೋದ್ರಿಂದ ಕೂಡ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ.
ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಮೇಲಿಂದ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಸ್ಕ್ರಿಪ್ಟಿಂಗ್ ಕೂಡ ಮಾಡ್ಬೋದು. ನಿಮ್ಮ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ, ಆಮೇಲೆ ನಿಮಗೆ ಎಷ್ಟು ಬೆಲೆಗೆ ಅದನ್ನು ನೀವು ಮಾರಿದ್ದೀರಾ ಅಂತ ಅಂದ್ಕೊಂಡೆಲ್ಲ ಸ್ಕ್ರಿಪ್ಟಿಂಗು ಕೂಡ ನೀವು ಮಾಡಿ ಅದನ್ನು ವಿಜುವಲೈಸ್ ಮಾಡೋದ್ರಿಂದ ಅದು ಕೂಡ ನಿಮಗೆ ಸೂಪರ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದನ್ನು ನಾನು ನನ್ನ ಜೀವನದಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಬೆಳೆ ಬೆಳೆಸೋದಕ್ಕಲ್ಲ ಮತ್ತು ಮಾರಾಟ ಮಾಡೋದಕ್ಕಲ್ಲ, ಬಟ್ ಸ್ಕ್ರಿಪ್ಟಿಂಗ್ ಟೆಕ್ನಿಕ್ಕು ಆಮೇಲಿಂದ ವಿಜುವಲೈಸೇಷನ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಸುಮಾರೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಿಮಗೆ ನಾನು ಅದನ್ನು ಕೂಡ ಹೇಳ್ತೀನಿ. ನಾನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯೂಟಿಲೈಸ್ ಮಾಡ್ಕೊಳ್ಳಿ. ಇದೆಲ್ಲ ಸಿಂಪಲ್ ಟೆಕ್ನಿಕ್ಸು. ಗ್ರ್ಯಾಟಿಟ್ಯೂಡ್ ಒಂದು ಹೇಳೋದ್ರಿಂದನೇ ಎಷ್ಟು ಒಳ್ಳೆಯದು ನಮ್ಮ ಜೀವನದಲ್ಲಿ ನಡೆದೋಗುತ್ತೆ ಅಂತ. ಸೊ ಆದ್ದರಿಂದ ಇದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಬೆಳೆ ಎಲ್ಲನೂ ತುಂಬ ಚೆನ್ನಾಗಿ ಬೆಳೀಲಿ, ನೀವು ಅಂದ್ಕೊಂಡಿದ್ದ ಥರನೇ ಬೆಲೆನೂ ಎಲ್ಲ ನಿಮಗೆ ಸಿಕ್ಕಲಿ, ಅಭಿವೃದ್ಧಿ ಆಗಲಿ, ಸಮೃದ್ಧಿಯಾಗಿ ನಿಮ್ಮ ಜೀವನ ಎಲ್ಲ ತುಂಬ ಚೆನ್ನಾಗಿ ಇರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.